ಹೇಳ್ತಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಅಲಯನ್ಸಲ್ಲಿ ಯಾವ ಮಾನದಂಡವನ್ನಿರುತ್ತೆ ಆ ಮಾನದಂಡದ ಪ್ರಕಾರ ನನ್ನೂ ಒಳಗೊಂಡಂತೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರು ಹೇಳ್ಬೋದು, ಪ್ರೀತಮ್ ಗೌಡನಾದರೂ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೇಳೋ ಅಂಥದ್ದು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸಲ್ಲಿ. ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಳ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೇರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 BJPಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೇರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದರದ್ರ ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ, 3 ಬಾರಿ ಗೆದ್ದಿರೋಂಥವ್ರು, ಜನಾನುರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 100ಕ್ಕೆ 100 ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಅನುಮಾನನೇ ಇಲ್ಲ. ಹಾಗಂತ ನಾವಿವತ್ತು ಅದನ್ನು ಮಾಧ್ಯಮದ ಮುಂದೆ, ಜನರ ಮುಂದೆ ಚರ್ಚೆ ಮಾಡೋ ಅಂಥದ್ದಲ್ಲ. ಅದ್ರವ್ರು ಚರ್ಚೆ ಮಾಡಿದರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆಲ್ಲ ಕ್ಲಾರಿಟಿ ಕೊಡ್ತಿದ್ದೀನಿ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಅಲಯನ್ಸನ್ನು ತೀರ್ಮಾನ ಮಾಡೋ ಅಂಥದ್ದು, ಸೀಟ್ ಯಾವುದೋ ಒಂದು ತೀರ್ಮಾನ ಮಾಡೋ ಅಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ, ಮೋದಿಯವರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ನನ್ನ ಇಚ್ಛೆಗೆ ಖುಷಿ ಪಟ್ಟಂಗೆ ಅಲ್ಲಾಗುತ್ತೆ ಇಲ್ಲಾಗುತ್ತೆ. ಗೆಲುವು ಒಂದೇ ಮಾನದಂಡ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.